ಎಲ್ಲ ಲತಾ ಮಾನಗವಳೆ ಕಣಪ್ಪ. ಅಲ್ಲ ಕಣ್ಮಗ, ನಿಮ್ಮ ಮಗುನಿಗೆ ಮಾನ ಮರುವದಿ ಏನಾರು ಇದ್ದದ ಹೇಳು. ಅದರದ್ರ ಮುಂಡೆ ತೊಡಗಾಲ ಮುಂಡೆಯಿಂದವ ಮನೆ ಮನೆ ಹಾಳಾಯ್ತಾ ಕುಂತದಲ್ಲ. ಆವತ್ತು ನಾನು ಬಡ್ಕೊಂಡೆ ನೋಡು, ಮಕ್ಕಳನ್ನ ನಾವು ಸಾಕಾಯ್ತದೆ, ಸುಮ್ಮನಿದ್ದು ಬಿಡು, ಯಾವ ಮದುವೆನೂ ಬೇಡ ಯಾವುದು ಬೇಡ, ಸುಮ್ಮನಿರೋ ಮುಂಡೆ ಅಂದರೆ ಹೇಳಿದ ಮಾತಾ ಕೇಳಲಿಲ್ಲ. ಇಲ್ಲ 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 ನಾನು ಮಾನೇ ಬೇಕು ನನ್ನ ಮೊಮ್ಮಗನಿಗೆ ಅಂದ್ಕೊಂಡು ಬೆನ್ನು ಉಜರು ಇಲ್ಲ ನೀರು ಉಜರಿಲ್ಲ ಅಂದ್ಕೊಂಡು ನಿಂತ್ಕೊಂಡು ರಗಳೆ ಆಡ್ಕೊಂಡು ಮಾಡಿದ್ರು ತಾನೆ. ಅವತ್ತು ಎಲ್ಲನೂ ಹೇಳ್ಕೊಂಡು ನಾನು ಹಂಗೆ ನೋಡ್ಕೊತೀನಿ, ನಾನು ಹಿಂಗೆ ನೋಡ್ಕೊತೀನಿ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು ಇವತ್ತು ಅದೆಲ್ಲ ಹುಷಾರಿಲ್ಲ ಅದಿಲ್ಲ ಇದಿಲ್ಲ ಕಣೆ ಅವೇ ತಗೊಂಡು ಮನೆ ಕರ್ಕೊಬತ್ತೀನಿ ಅಂತ ಕುಂತವಳಲ್ಲ ಇವಳು. ಮನಾಳಿ ತಾನೇ ಇದು, ಮನಾಳಿ ಬುದ್ಧಿ ತಾನೆ. ಅವತ್ತು ಇವಳು ಮಾತು ಕೊಟ್ಬಿಟ್ಟು ಇವತ್ತು ತಪ್ತಾವಳಲ್ಲ, ಅವಳು ಎಂಥವಳು ಇರ್ಬೇಕು ಹೇಳು. ಮತ್ತೆ ತಪ್ಪಲ್ವವ? ಕಷ್ಟವೋ ಸುಖವೋ ಹೆಣ್ಣು ಅನ್ವಸತ್ಕೊಂಡು ಗೊತ್ತಲ್ಲ ಇಲ್ಲಿ ಗಂಟವ. ಈಗ ತಿರ್ಗವ ಅವಳು ಸವಾಸ ಯಾಕೆ? ಎರಡು ಮಕ್ಕಳು ಬಿಟ್ಬಿಟ್ಟು ಗಂಡನ ಬಿಟ್ಬಿಟ್ಟು ಓಡೋಗಿ ಇನ್ನೊಬ್ಬನ ಕಟ್ಕೊಂಡವಳನ್ನ ತಂದು ಮನೆ ಒಳಗೆ ಇಸ್ಕೊತೀನಿ ಅಂತಳಲ್ಲ. ಯಾಕರು ಸುಗ್ಗಕ್ಕಿಲ್ವ ಮಕ್ಕೆ ಇವಳಿಗೆ ಯಾರುವೆ ಉಗ್ಗಕ್ಕಿಲ್ವ ಎಸೋದಿ ಹೇಳ್ತೀರಾ? ಮಾನ ಮರುವದಿ ಅನ್ನೋದು ಇದ್ರೆ ಹಿಂಗೆ ಆಡ್ತಾರ ಇವಳಂಗೆ? ಇವಳು ಪರಬಾಯಿ ಮುನ್ನಾಕ ಇವಳನ್ನ. ಅಯ್ಯೋ ಅಪ್ಪ, ಮತ್ತೆ ಇನ್ನೇನು ಮಾಡೋದಪ್ಪ? ಹುಷಾರಿಲ್ವಂತಲ್ಲ ತಕ್ಕ ಸುಮ್ಮನಿರು, ಇನ್ನೇನು ಮಾಡಂಗಿದ್ದದು? ಹುಷಾರಿಲ್ವಂತಲ್ಲ ಇನ್ನೇನು ಮಾಡಂಗಿದ್ದದು? ಹುಷಾರಿಲ್ಲ ಸಾಯ್ಲಿ ಬಿಡು, ನಮಗೇನು ಅವ್ಳನ್ನ ಕಟ್ಕೊಂಡು ನಮಗೇನು. ಅವತ್ತೇ ಮಕ್ಕಳು ಐಕಳನ್ನ ಬಿಟ್ಬಿಟ್ಟು ಓದೋಳನ್ನ ಇವತ್ತು ಇವಳು ಅವಳು ಸುದ್ದಿ ಯಾಕವ, ಅವಳು ಆದಿ ಯಾಕವ? ಯಾಕೆ ಹೇಳು? ಅವು ಏನಾರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಅಂದ್ಕೊಂಡು ಇವಳು ಇರಬೇಕು. ಅದನ್ನ ಬಿಟ್ಬಿಟ್ಟು ಇವಳು ಮನೆಗೆ ಕರ್ಕ ಬಂದಿರ್ಸ್ಕೊತೀನಿ ಹಂಗೆ ಹಿಂಗೆ ಅಂದರೆ ಹೆಣ್ಣುಗನ್ನೇ ಆದಂಗಲ್ವಾ? ಮಕ್ಕಳವೆ ಅಂತ ಗೊತ್ತಿದ್ದು ಕಟ್ಕೊಂಡು ಹೆಂಗೋ ಅನ್ವರ್ಸತ್ಕೊಂಬತ್ತು. ಇವತ್ತು ಅವಳು ಮೋಸ ಮಾಡೋದು ದೇವ್ರು ನಮ್ಗೆ ಒಳ್ಳೇದು ಕೊಟ್ಟಾನ ಏನೋ ಗೊತ್ತದಪ್ಪ ಅಪ್ಪ. ಈಗ ನಾನು ಅನ್ಕೋ ಕ್ಯಾಂದಿ ಕೊಟ್ಟು ಮಾತಾಡಿದ್ರೆ ನಿಮ್ಮ ಮಗು ಒಪ್ಕೊಬಿಟ್ಟಾಳ. ಈಗಲೂ ಹೆಂಗೆ ಅವಳು ನಿಮ್ಮ ಮಗು ಹಂಗೆ ತಾನೆ. ಇನ್ನು ಅವಳು ಯಾವುದೇ ಕಾರಣಕ್ಕೂ ಹಿರಿ ಎಡ್ತಿ ಸವಾಸ ಇಲ್ಲ, ಬುಟ್ಟಾಕ್ದಂಗೆ ನೀನೇ ಹಿರಿ ಸೊಸೆಕನವ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಬಿಟ್ಟು ಇವತ್ತು ಇಲ್ಲ ನಾನು ಅವಳನ್ನೇ ಕರ್ಕ ಬಂದಿರ್ಸ್ಕೊತೀನಿ ನೀನೇ ಹೋಗು ಅಂದ್ಬಿಟ್ಟು ಇವಳು ಮನೆಯಿಂದ ಹಚ್ಚಿ ತೊಳ್ಳೋಳ. ಇವಳು ಕಲ್ತಿರೋ ಸರಿ ಅವ ಇವಳು? ಯಾಕೂ ಇಲ್ಲ ಮುಕ್ಕೂ ಇಲ್ಲ ನಂಗೆ ಹತ್ತಲ್ಲ ಇವಳು. ಈ ಬಡ್ಡಿ ಕೇಳೋರು ಇಲ್ದ ಹೊತ್ಕೆ ಆಗಿರೋದು ಅವಳವ್ದು ಯಾಕೆ ಹೋಗಿರೋದು ಯಾವುದು? ನಾನು ಓಲಿ ಅಂತ ಸುಮ್ಮನಿರೋದು, ಬಡ್ಡಿಯ ಕತ್ತರಿಸಿ ಹಾಕ್ಬಿಡ್ತೀನಿ ನಾನು. ಮನೆ ಒಳಗೆ ಏನು ಮಾನ ಮರೋದಿ ಕಳೆಯಕ್ಕೆ ನಿಂತಿದ್ದಾಳೆ ಇವಳು. ಇವು ಕರ್ಕ ಬಂದು ಇಸ್ಕೊಂಡಿರ್ತಾನೆ ಗುಟ್ನ ಇಸ್ಕೊಂಡು ಆ ಕತೆ ಅವ್ರು ಹೆಂಗಾರು ಮಾಡ್ಕೊತಾರೆ. ನಮ್ಮ ಪಡ ನಾವು ಸುಮ್ಮನಿರೋದು ಅಂದಾನೆ ಬಿಟ್ಟು ಇವಳು ಹಿಂಗೆ ಆಡಾಡಲ್ಲ ಇವಳು. ಸರಿಯಾ ಇವಳು? ನಿಮ್ಮವ್ವ ಮನೆಗೆ ಕರ್ಕ ಬಂದು ಇಸ್ಕೊತೀನಿ ಅಂದರೆ ಅದು ಲಕ್ಷಣವಾ? ಜನಗಳು ಏನನ್ನ ಕೇಳಿ ಇವರೇ ಸರಿ ಕಿತ್ತೋ ಜನಗಳು ಇವ್ರು ಎಂಥ ಬಡ್ಡಿಗಳು ಇವ್ರು ಅನ್ಕೊಳಕ್ಕಿಲ್ವಾ? ಇವಳಿಗೂ ನಮಗೂ ಏನು ಸಂಬಂಧ ಇರೋದು? ಯಾವತ್ತೋ ಎರಡು ಐಕೊಳ್ಳು ಬಿಟ್ಬಿಟ್ಟು ಮನೆಯಿಂದ ಹಚ್ಚಿ ಕಡ್ದೋದ್ಲು, ಅವತ್ತಿಗೆ ಮುಗ್ದೋಗ್ನಿಲ್ವಾ? ಇನ್ನೇನಿದ್ದದು ಅಂತ ಅಪ್ಪ ಈಗ ಕೆತ್ಕಿರೋರು ಯಾರು? ಇವಳೇ ಅಲ್ವಪ್ಪ? ಸುಮ್ಮನೆ ಅವ್ರ ಪಾಡ್ಗವ್ರನ್ನ ಬಿಟ್ಬಿಟ್ಟು ಸುಮ್ಮನೆ ಇದ್ದಿದ್ರಾಯ್ತಿತ್ತಿಲ್ವ ಇವಳು? ಏನಾರು ಮಾಡ್ಕೊಳ್ಳಿ, ಅವ್ವ ಹೇಳ್ತಂತಲ್ಲ ನೋಡು ಬಂದವಳೆ ಅವಳು ಮನೇಲಿ, ಅವಳು ಮಗಳು ಇರ್ಸ್ಕೊಂಡವಳೆ. ಎಷ್ಟು ದಿವಸ ಬೇಕು ಇರಲಿ, ಏನಾರು ಮಾಡ್ಕೊಳ್ಳಿ, ನೀನು ಸುಮ್ಮನಿರು, ನೀನು ಏನು ತಲೆಗೆಡ್ಸ್ಕೊಬ್ಲ ಅಂತ ಹೇಳಿದ್ಮೇಲೆ ಇವಳು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಲ್ವಪ್ಪ? ಪಟೇಲಪ್ಪನಿಗೆ ಯಾಕೆ ನ್ಯಾಯ ಕೊಡಕ್ಕೆ ಹೋಗಿದ್ಲು? ಅವೆಲ್ಲ ಸರಿಯಾ ನೀನು ಹೇಳ್ತಾ ಇದೆಯಲ್ಲ? ಸರಿ ಅಂತ ಕಾಲ್ಬಡಿ ಮಗ ಯಾರು ಹೇಳೋದು? ನಾನು ಸರಿಯಾಗ ಅದು ಒಳ್ಳೆ ಕೆಲಸ ಮಾಡಲಿ ಅಂತವ ತಪ್ಪು ಒಪ್ಕೊತೀನಿ ಕಣವ. ತಪ್ಪು ಅಂದರೆ ಇವಳು ಮಾಡಿ ಸರಿಯಾ? ನಿಮ್ಮ ಅವ್ವ ಮಾಡಿ ಸರಿಯವ ಹೇಳ್ತೀಯಲ್ಲ ನೀನು? ಇವಳು ಮಾಡಿದ್ದು ತಪ್ಪೇ ತಾನೆ. ಸುಮ್ಮನೆ ಮಗ ನ್ಯಾಯ ಕಡೆಗೆ ಮಾತಾಡಬೇಕು ಕಣ್ಮಗ. ಸುಮ್ಮನೆ ಏನೇನೋ ಮಾತಾಡೋದಲ್ಲ ಲೆಕ್ಕಾಚಾರ ಇಲ್ದಂಗೆ. ಅವತ್ತು ಎರಡು ಮಕ್ಕಳವೇ ಅಂದ್ರೂ ಧೈರ್ಯ ಮಾಡಿ ಅವ್ರು ಊನವ್ರ ಅಪ್ಪನ ಮದುವೆ ಮಾಡಿದ್ರು. ಇವತ್ತು ಅವ್ರ ಆತ್ಮಕ್ಕೆ ನಿಮ್ದು ಸಿಕ್ಕದ ಹೇಳು? ಹೇಳ್ತೀಯಲ್ಲ ತಿರ್ಗವ? ಅಯ್ಯೋ ಅಪ್ಪ, ಏನೋ ಕಾಣೆಕರಪ್ಪ, ಈಗ ಹುಷಾರಿಲ್ವಂತೆ, ಇನ್ನೊಂದು ತಿಂಗಳಿದ್ದಾಳೆ 2 ತಿಂಗಳಿದ್ದಾಳು. ಇವಳು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಲ್ವಪ್ಪ? ಇವಳಿನ ತಾನೇ ಅವನ್ನ ಕೇಳ್ಕಿರೋದು ಇವಳೇ ತಾನೇ ಲತ. ಇವಳಿಗೆ ಹಾಕ್ಬೇಕಾಗಿತ್ತು, ನನಗೇನು ಏನಾರು ಮಾಡ್ಕೊಳ್ಳಿ ಅಂತ ಇವಳು ಇರ್ಬೇಕು ತಾನೆ. ಅದು ಬಿಟ್ಬಿಟ್ಟು ಹಂಗೆ ಹಿಂಗೆ ಅಂದರೆ ಹೂವು ಕೇಳೋಳ ಹೇಳು? ಯಾರ ಮಾತನ್ನು ಕೇಳಕ್ಕಿಲ್ಲ ಹೂವು ಅಂಥದ್ರಲ್ಲಿ ಇವಳು ಮಾತು ಕೇಳೋಳ. ಇವಳು ಎದುರ್ಸಕ್ಕೆ ಹೋದರೆ ಪಟೇಲಪ್ಪನ ನ್ಯಾಯ ಕೊಡ್ತೀನಿ, ಹಂಗೆ ಕೊಡ್ತೀನಿ ಹಿಂಗೆ ಕೊಡ್ತೀನಿ ಅಂದರೆ ಎದುರ್ಕೊಬಿಟ್ಟಾಳ ಹೂವು, ಎದುರ್ಕೊಬಿಟ್ಟಾಳ ಹೇಳು? ಇವಳ್ದು ತಪ್ಪದೆ ತಾನೇ. ಈಗ ಇನ್ನೇನು ಮಾಡಂಗಿದ್ದದು ಅಪ್ಪ? ಈಗ ಉನ್ಕುಟೆ ಹೇಳು ಆಯಿತು, ಸುಮ್ಮನೆ ರಗಳೆ ರಾಮಾಯಣ ಮಾಡ್ಕೊಳ್ಳೋದು ಬೇಡ, ಬಂದು ಇರ್ತೀನಿ ಅಂತವಳೆ. ಈಗ ಅವಳನ್ನ ಕರ್ಕ ಬಂದರು ಸಿಕ್ಕಿಲ್ಲ, ನಾನು ಇರ್ತೀನಿ, ನಾನು ಎಲ್ಲಿ ಹೋಗಾನೆ ಅಲ್ಲಿ ಮನೆ ಉಂಟೋಗಿ ಕುಂತದೆ ಅಂತವ. ಇದನ್ನ ಹಿಂದೆ ಮುಂದೆ ನೋಡ್ತಾವಳೆ ಹೆಂಗೆ ಮಾಡೋದು ಅಂತವ. ಇಲ್ಲಿ ನಾನು ಎಷ್ಟು ದಿವಸ ಗಂಟೆ ಅಂತ ಇರ್ಸ್ಕೊಳಕ್ಕಾಗದಪ್ಪ? ಹಂಗಂದು ನೋವುನ್ಗೆ ಅಲ್ಲಿ ಎಷ್ಟು ದಿವಸ ಅಂತ ಇರ್ಸ್ಕೊಂಡವಳೆ ಯಸೋದಿ. ಈಗ ಅಲ್ಲಿ ಕೂತವಳಲ್ಲಿ ಚಂದವ, ಬರಲಿ ಕರ್ಕ ಬರ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಮನೆ ಒಳಗೆ ಸೇರಿಸ್ಕೊಳಗಪ್ಪ. ತಗಿನಿ ಏನು ಮಾಡಿ ಕೇಳಬೇಕಲ್ವ ಈ ಮನಾಳಿ ಕೇಳಬೇಕಲ್ಲ? ಕೇಳಿದ್ರೆ ಏನಾರು ಮಾಡ್ಬೋದು, ಕೇಳಕ್ಕಿಲ್ವಲ್ಲ ಈ ಮನಾಳಿ ಇವಳು? ಲೋಪರ್ ಬಡ್ಡಿ ಇವಳು, ಈ ಲೋಪರ್ ಬಡ್ಡಿ ಕೇಳಲ್ಲ ಇವಳು. ಕೇಳ್ದಂಗಾಯ್ತಾ ಹೇಳು? ಮಾನ್ಗೆಟ್ ಬಡ್ಡಿ ಏನ ಮಾನ ಮರುವುದಿಲ್ಲ ಬಡ್ಡಿ ಇವಳು? ಕೇಳ್ದಂಗಾಯ್ತಾ ಇವಳು? ಅದೇನಾದಾಗಲಿ ಏನಾದ್ರು ಅಪ್ಪನ ಮನೆ ಎಲ್ಲ ನನ್ನ ಮನೆ ಕರ್ಕೊಂಡೋಗಿ ಇರ್ಸ್ಕೊತೀನಿ, ನಾನು ಇರ್ಸ್ಕೊತೀನಿ. ನಮ್ಮ ಅಪ್ಪನ ಮನೆಯಲ್ಲ ನಾನು ಕರ್ಕೊಂಡೋಗಿ ಇರ್ಸ್ಕೊತೀನಿ ಬೋವ ಅಂದ್ಬಿಟ್ಟು. ಯಾವ ಥರ ಆಡಂಗೆಲ್ಲವ ಆಡಕ್ಬಿಟ್ಟು ಇರಕ್ಕದ? ಅವೆಲ್ಲ ಬೇಡ, ರಗಳೆ ರಾಮಾಯಣ ಮಾಡ್ಕೋಬೇಡ ನೀನು. ಈಗ ಹೋಗ್ಬಿಟ್ಟು ಸುಮ್ಮನೆ ನನ್ನ ಮಾತ ಕೇಳು, ಅವನಿಗೆ ಹೇಳು, ದೊಡ್ಡವನ್ನ ಅವನು ಕುಣಿಸ್ಕೊಂಡು ಹೇಳ್ಬಿಟ್ಟು ಕರ್ಕ ಬರೋದ ಬುಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಕರ್ಕೊಂಡು ಹೋಗಪ್ಪ. ತಗಿನೇನು ಮಾಡಿಗೆ ಅದು ಬಿಟ್ಬಿಟ್ಟು ಯಾಕೆ ಸುಮ್ಮನೆ ರಗಳೆ ರಾಮಾಯಣ ಮಾಡ್ಕೊಂಡು ಕೂತ್ಕೊಂಡಿಯೇ? ಅದೇನು ಓಡ್ತೀನಿ, ಹೋಗಿ ಕೂತ್ಕೊಂಡು ಮಾತಾಡ್ತೀನಿ. ಇವೆಲ್ಲ ಬೇಡ, ಕರ್ಕ ಬರೋದ ಅಲ್ಲಿ ಯಸೋದಿ ಮನೆ ಏನು ಎಷ್ಟು ದಿವಸ ಅಂತ ಇರೋಕೆ ಅದ್ರೊಳಗೆ ಗಂಡು ಮೊದಲೇ ಸರಿಲ್ಲ ಅಂತ ಹೇಳ್ತೀನಿ ಬಿಡು.
ಏನು ಮನೇಲಿ ಸುಮ್ಕಿ ನಮ್ಮ ಮನೇಲಿ ಹೆಂಗಸ್ರುಗಳು ಸರಿ ಇಲ್ಲ ಕಣ್ಮಗ. ನಿಮ್ಮ ಮುಂದೆ ಒಂಥರ ಅವತಾರ, ಎಲ್ಲಾರ್ದು ಒಂಥರ ಆದ್ರೆ ಅವಳದೇ ಒಂಥರ ಅವತಾರಗಳು. ಅವ್ರ ಅವತಾರಗಳನ್ನ ನೋಡೋಕ್ಕೆ ಅಸಾಧ್ಯ ನಮಗೆ. ಅವಾಗ ಅನ್ನಪ್ಪ ಕುಣ್ಸ್ಕೊಂಡು ದೊಡವನು ಅವನು ಕೊಟ್ಟು ಮಾತಾಡ್ಬಿಟ್ಟು ಅದು ಏನು ಸರಿ ಮಾಡು. ಏನು ಚಂದ ಅಂದಾರಪ್ಪ ಜನಗಳು. ಈಗ ಇವಳಿಗೆ ಮನೆಯಿಂದ ಹಚ್ಚಿ ಕೊಡ್ಸಾಳೆ ಹೂವು, ಅವನಿಗೆ ಒಂದು ಗೊತ್ತಾಗಿಕ್ಕಿಲ್ಲ. ಜನಗಳು ಏನಂತಾರೆ ಹೇಳು ನೋಡು. ಅವಳು ಓಡೋದೊಳೆ ಹೆಚ್ಚಾಗೋದ್ಲ, ಓಡೋಗಿ ಮಕ್ಳು ಬಿಟ್ಬಿಟ್ಟು ಓಡೋದ್ಲು. ಇವಳು ಒಪ್ಕೊಂಡು ಮದುವೆ ಆಗ್ಬಿಟ್ಟು ಬಂದ್ಲು. ಇವಳನ್ನ ಅಚ್ಚುಕಟ್ಟಾಗಿ ಇದು ಮಾಡ್ದಾನೆ ಬಿಟ್ಟು ನೋಡ್ಕೊಳ್ದಾನೆ ಬಿಟ್ಟು ಅವಳು ಬಂದು ಅಂತ ಇವಳು ಓಡ್ಸೋರಲ್ಲ ಅಂತ ಜನಗಳು ಅತ್ತಾಗೋ ಮಾತಾಡ್ತಾರೆ, ಇತ್ತಾಗೋ ಮಾತಾಡ್ತಾರೆ. ಅವನ್ನೇನೋ ಸರಿ ಅನ್ನಕ್ಕಿಲ್ಲ, ತಿಳ್ಕೊಬಿಡು. ಏನೋ ಅವ್ನಿಗೇನು ಗೊತ್ತಾಗಕ್ಕಿಲ್ಲ. ಸುಮ್ಮನೆ ಒಳ್ಳೆ ದುಡ್ಕಿ ತೀರ್ಮಾನ ತಗೊಳ್ಳೋದು ಜಾಸ್ತಿ. ಅದೇನು ಸರಿ ಮಾಡಪ್ಪತ್ತಾಗ ಇನ್ನೇನು ಮಾಡಿ. ಅಯ್ಯೋ ತೊಡಗಾಲ್ ಮುಂಡೆಗೆ ಬುದ್ಧಿ ಇಲ್ಲ ಕಣ್ಮಗ, ಬುದ್ಧಿ ಇಲ್ಲ. ಲೋಪರ್ ಮುಂಡೆಗೆ ಹೇಳಿ ಮಾತನ್ನು ಕೇಳಕ್ಕಿಲ್ಲ. ಏನು ಮಾಡಿಯೇ ಹೇಳು. ಸರಿ ಆಯಿತು ಬಿಡಪ್ಪ, ತಲೆ ಕೆಡ್ಸ್ಕೊಬೇಡ ನೀನು. ಇನ್ನೇನು ಮಾಡಿ ಹೋಗ್ಬಿಟ್ಟು ಅದೊಂಚು ಸರಿ ಮಾಡಿಬಿಡಪ್ಪತ್ತಾಗೆ. ಅವನು ಗೋವಿಂದ ಏನಂದ ಅವನಿಗೂ ಹೇಳ್ಬಿಟ್ಟತ್ತಾಗೆ. ಈಗ ಹೇಳ್ತಾವಳಲ್ಲ ಏನಿಲ್ಲ ಇರ್ತೀನಿ, ಅವ್ರು ಏನಾರು ಮಾಡ್ಕೊಳ್ಳಿ, ನಾನು ತಲೆ ಹಾಕಿಲ್ಲ ಅಂತವ. ಇದು ಒಂಥರ ಮಂಗೇಣ್ಣು ಕಸು ಕೂತ್ಕೋ. ಇವ್ಳಿಗೆ ಯಾಕೆ ಏನಾರು ಮಾಡ್ಕೊಳ್ಳಿ ಅಂದ್ಕೊಂಡು ಇಟ್ಟು ಸೊಪ್ಪುಗೆ ತೊಂದರೆ ಆಗಿದಾವೆ, ಇಟ್ಟು ಬಟ್ಟೆಗೆ ಯಾಕೆ ಮೋಸ ಆಗಿರೋದು ಇವಳಿಗೆ. ಅವ್ವ ನಾನು ಹೇಳೋದು ಒಂದು ಮಾದೇ ಅವ್ನು ಹೇಳ್ತಿ. ಅಯ್ಯಪ್ಪ ಹೋಗು. ಅವಳಂಗೆ ಬುದ್ಧಿ ಕಲಿಯಕ್ಕೆ ಅವಳು ಕಾಸು ಅಂದ್ರೆ ನುಗ್ಗುರು ಬರೋಕೆ ಇವು ಕೇಕತ್ತೆ. ಯಾವ ಥರ ಇದ್ದಳು ಮಗ. ಅಂಥ ಸಾವುಕಾರಿ ಮಗಳು ಬೇರೆಯವರಾಗಿದ್ರೆ ಅದೇನೇನು ಉತ್ಪತ್ತಿ ಮಾಡಿಬಿಡೋರು. ಒಂದು ದಿವಸ ಒಂದು ಮಾತಾ ಮನೆಯೊಳಗೆ ಒಂದು ಅನ್ಸ್ಕೊಂಡು ಬಾಳ್ ನೀವಲ್ಲ, ಹೆಂಗೆ ತೂಗ್ಬಿಟ್ಟಂಗೆ ಹೆಂಗೆ ಇತ್ಕೊಂಡು ಹೋಯ್ತಿದ್ದಳು ಮನೆಯೊಳಗೆ. ಅವಳಂಗೆ ಇರೋಕ್ಕಾಗದ. ಇವು ತಟ್ಗಳು ಇವಳು ಹೆಂಗೆ ಕಮ್ಮಿ ಮಗಳಲ್ಲ ಇವಳು ಹುಟ್ಟು ತಟ್ಗಳು. ಏನು ಮಾಡಿಯೇ ಈತಾಗ ಬಿಟ್ಬಿಟ್ರೆ ಜನಗಳು ಆಡ್ಕೊತಾರೆ ನೋಡು. ಹಿಂಗೆ ಬೆಣ್ಣ ಕೇಳೋರಿಲ್ಲ ಅಂದ್ಬಿಟ್ಟು ದಿಕ್ಕೇಡ್ಸ್ಬಿಟ್ರಲ್ಲ ಅಂತವ. ಅದಕ್ಕೋಸ್ಕರನ ರೀ ಇವಳು ಸೇರ್ಸ್ಕೋಬೇಕಾಗತ್ತೆ ಮನೆ ಒಳಗೆ. ಇವಳು ನಿಮ್ಮ ಅವ್ವನ್ಗೆ ಹೇಳಿದ್ರೆ ಯಾವಳು ಏನಾರು ಅನ್ಕೊಳ್ಳಿ, ಯಾವಳು ಅಂದವಳು, ಯಾವಳು ಬಿಟ್ಟಳು, ಯಾವಳು ಮಾತಾಡೋಳು ನಮ್ಮ ಮನೆ ಸುದ್ದಿ ಅಂದ್ಕೊಂಡು ಬೀದಿಲೇ ನಿಂತ್ಕೊಬಿಡೋದೆಯಾ ಹೋಗಿ. ಅವಳು ಯಾವಳು ನನ್ನ ಮನೆ ಸುದ್ದಿ ಮಾತಾಡೋಳು ಅಂತವ. ಏನು ಮಾಡಿ ನಾವು ಮಾತಾಡಿವಿ ಅಂದ್ಕೊಂಡು ಮುಂದಕ್ಕೆ ಬಂದಾರ ಇವಳು ಮುಂದಕ್ಕೆ. ಮಗು ಮುಂಡೆ ಕೊಟ್ಟಂತೂ ಹೊರ್ದಾಡಕ್ಕಾಗಿಲ್ಲ ಕಣ್ಮಗ ನನಗೆ. ಆಯ್ತು ಅಪ್ಪ, ಇನ್ನೇನು ಮಾಡೋಕ್ಕಾಗದು. ಇದು ಒಂದು ಸತಿಯಾ ಎಲ್ಲ ಸರಿ ಆಯ್ತದೆ. ಇದು ಒಂದು ಸತಿ ನ್ಯಾರ ಮಾಡ್ಬೇಕು ಅಷ್ಟೇಯಾ. ಸರಿ ಆಯ್ತದೆ ಬಿಟ್ಟಾಕಪ್ಪ, ಇನ್ನೇನು ಮಾಡಿ. ನೋಡ್ತೀನಿ ರವ, ಹೋಯ್ತೀನಿ ನೋಡ್ತೀನಿ ಸುಮ್ಮನಿರು. ಹೇಳಷ್ಟು ಹೇಳ್ತೀನಿ ಅವ. ಕೇಳ್ದೋದ್ಮೇಲೆ ನಾವು ಏನು ಮಾಡಂಗಿದ್ದು. ಕೇಳಳ ಮಗ. ಕೇಳಾರು ಏನಾರು ಹೇಳ್ಬೋದು. ಕೇಳಕ್ಕಿಲ್ಲ ಬಿಡು. ಥರ ಹಿಂಗ್ಸೋಳು ನಿಮ್ಮವ್ವ ಒಂಥರ ಕೇಳ್ಮೇನೆ ಇಲ್ಲ ಅವಳಿಗೆ. ಅವಳು ಇಷ್ಟ ಬಂದಂಗೆ ಏನು ಮಾಡಿ. ನಾನು ನೋಡಿ ಸಾಕಾಯ್ತು. ಹಾಕ್ಬಿಟ್ಟೆತಾಗೆ ಏನಾರು ಮಾಡ್ಕೊಂಬುಂಡೆ ಅಂದ್ಬಿಟ್ಟು ಮನಾಳಿ ಒಂದೇ ಜಗಳ ತಂದ್ಬಿಡ್ಬಿಡ್ತಾಳೆ ಮನೇಲಿ. ಅಯ್ಯಪ್ಪ ಸುಮ್ ಕೂತ್ಕೋ. ಈಗ ಲಾಟ ಮಾಡಿರೋದು ಸರಿ. ಅವಳು ಪಾಡ್ಗ ಅವಳು ತಿಕ್ಕ ಮುಚ್ಕೊಂಡಿದ್ದೀರಿ. ಇಷ್ಟೆಲ್ಲ ಯಾಕೆ ಬತ್ತಿತ್ತು ಹೇಳ್ತೀಯ ತಿರ್ಗವ ನೀನು. ಸರಿ ಬಿಡವ ಆಯಿತು. ನಿಮ್ಮ ಅವ್ವ ಮಾಡಿದೆ ಸರಿ ಕಣ. ನಿಮ್ಮ ಅವ್ವ ಮಾಡಿದೆ ಸರಿ ಅನ್ಸ್ತದೆ ನಿನಗೆ ಕತೆ. ಬಿಡು ಆಯಿತು. ಇನ್ನೇನು ಮಾಡಂಗಿದ್ದದು ಸರಿ ಅಂತ ಅಲ್ಲ ಕಣಪ್ಪ. ಇವಳು ಮಾಡಿರೋ ಸರಿಯಾ, ಸುಮ್ಮನೆ ಇರು ನೀನು. ಆಯಿತು ಹೋಗ್ಬಿಟ್ಟು ಅದೇನು ನೋಡೋದ ಮಾತಾಡ್ಕೊಂಬಪ್ಪತ್ತಾಗೆ. ಸುಮ್ಮನೆ ಅದೇನು ರಾಗ್ಲ ರಾಮಾಯಣ ಮಾಡ್ಕೊಂಡು ಕುತ್ಕೊಳ್ಳೋದು. ಆಯಿತು ನೋಡ್ತೀನಿ ಬಿಡ್ಲಾ, ಹೋಗಿ ಮಾತಾಡ್ತೀನಿ. ಅದೇನಂದಳು ಹೇಳಿ. ಸರಿ ಕಣಪ್ಪ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.